ಇದೀವ. ಒಬ್ಬೊಬ್ಬರಿಗೆ ಒಂದೊಂದ್ರ ಮೇಲೆ ಆಸೆ ಇರುತ್ತೆ. ಈಗ ಒಬ್ಬ ರೋಗಿಗೆ ಸ್ವಸ್ಥತೆ ಮೇಲೆ ಆಸೆ ಇದ್ರೆ, ಒಬ್ಬ ಕಾಲಿಲ್ಲದ ಮನುಷ್ಯನಿಗೆ ಓಡುವ ಆಸೆ ಇರುತ್ತೆ. ಬಂಜೆಗೆ ಮಕ್ಕಳ ಮೇಲೆ ಆಸೆ ಆದ್ರೆ, ಕಣ್ಣಿಲ್ಲದವರಿಗೆ ದೃಷ್ಟಿಯ ಮೇಲೆ ಆಸೆ ಇರುತ್ತೆ. ಸೊ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದ್ರ ಮೇಲೆ ಆಸೆ ಇರುತ್ತೆ ಸ್ನೇಹಿತರೆ. ಸೊ ಆ ರೀತಿ ಆ ಆಸೆಗಳಲ್ಲಿ ನಮ್ಮ ಆಸೆ ಏನು? ಅವರ ಮಕ್ಕಳಾದಂತ ನಮಗೆ ದೇವರನ್ನ ನೋಡುವ ಆಸೆ ಇರಬೇಕು. ಅಂದ್ರೆ ಆತ್ಮಾನುಸಾರವಾದಂತ ಆತ್ಮೀಯವಾದಂತ ಆಸೆ ಇರಬೇಕು. ದೇವರನ್ನು ನೋಡುವ ಆಸೆ ನಮಗಿರ್ಬೇಕು. ಲೋಕಾನುಸಾರವಾದ ಆಸೆ ಅಲ್ಲ, ಆತ್ಮೀಕವಾದಂತ ದೈವಿಕವಾದಂತ ಆಸೆಯನ್ನು ನಾವು ಹೊಂದುವವರಾಗಿರ್ಬೇಕು ಸ್ನೇಹಿತರೆ. ಅದರಲ್ಲೂ ಕೂಡ ಅಭಿಷೇಕದ ಆಸೆ ನಮಗಿರ್ಬೇಕು. ಪವಿತ್ರ ಆತ್ಮನ ಅಭಿಷೇಕವನ್ನ ಹೊಂದಿಕೊಳ್ಳುವ ಆಸೆ ನಮಗಿರ್ಬೇಕು. ದೇವರ ಸೇವೆಯನ್ನ ಮಾಡುವಂತ ಆಸೆ ನಮಗಿರಬೇಕು. ಅಷ್ಟೇ ಮಾತ್ರವಲ್ಲ, ಈ ಸುವಾರ್ತೆ